ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಶಾರದೆ, ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಶಾರದಾ ಮತ್ತು ದೀಪು ತುಂಬಾ ಕಷ್ಟದಲ್ಲಿ ಇರ್ತಾರೆ. ರೌಡಿಗಳು ಅಟ್ಟಾಡ್ಸ್ಕೊಂಡ್ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಕಡೆ ಶಾರದಾ ಗಂಡ ಇಲ್ಲಿಗೆ ಬರ್ತಾನೆ. ಅವನು ನೋಡಿ, ದಯವಿಟ್ಟು ನನ್ನ ಕಾಪಾಡಿ, ಮಗುಗೆ ತುಂಬ ತೊಂದರೆ ಇದೆ ಅಂದಾಗ, ಓಹೋ ಏನು ಮೇಡಮ್ ಇವರು ಇಲ್ಲಿದ್ದಾರಾ, ಅದು ಲಗೇಜ್ ಸಮೇತ ಬಂದುಬಿಟ್ಟಿದ್ದೀರಾ, ಬೀದಿಗೆ ಯಾಕೆ ಆ ಸಹಕಾರ ಬಿಟ್ಬಿಟ್ನಾ, ಯೂಸ್ ಮಾಡಿಕೊಂಡು ಬಿಟ್ಬಿಟ್ಟಿದ್ದಾನಾ ಅಂತ ಹೇಳ್ಬಿಟ್ಟು ಚೀಪಾಗಿ ಮಾತಾಡ್ತಿರ್ತಾನೆ. ಆಗ ನೋಡಿ, ಬಾಯಿಗೆ ಬಂದಂಗೆ ಮಾತಾಡಬೇಡಿ, ಮಗು ಇದೆ, ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಅಂದಾಗ, ಏನೇ ಈ ಸಾಹುಕಾರನ ಬಲೆಗೆ ಹಾಕ್ಕೊಂಡಲ್ಲ, ಅವನಿಗೆ ಕೂಡ ಮಾಡಿಬಿಟ್ಟು ಈಗ ನೋಡ್ಕೊಂಡು ಬಿಟ್ಟೋದ್ನ, ಅದೆಲ್ಲ ಗೊತ್ತಾಗ್ತಿದೆ, ಆಚೆ ಹಾಕ್ಬಿಟ್ಟಿದ್ದ ತಾನೆ, ಅಷ್ಟೇ ತಾನೇ ಆಗಿರೋದು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿ, ಬಾಯಿಗೆ ಬಂದಾಗೆ ಮಾತಾಡಬೇಡಿ, ಒಂದು ಹೆಣ್ಣಿಗೆ ಈ ರೀತಿ ಎಲ್ಲ ಹಿಂಸೆ ಕೊಡೋದು ಒಳ್ಳೆಯದಲ್ಲ, ನಾನು ಕಷ್ಟದಲ್ಲಿದ್ದೀವಿ, ದಯವಿಟ್ಟು ಈಗ ಕಾಪಾಡಿ, ಮಗು ಬೇರೆ ಇದೆ, ರೌಡಿಗಳು ನನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಅಂದಾಗ, ಇಲ್ಲೇ ಹೇಗೆಲ್ಲ ನಿನಗೆ ಏನು ಅಂತ ನಾನು ಕಾಪಾಡಲೆ, ನೀನು ಏನು ಅಂತ ನಾನು ನಿನ್ನ ಸೇವ್ ಮಾಡಿಬಿಟ್ಟು ನಿನಗೆ ಯಾವುದು ಇದು ಚಾನ್ಸ್ ಇಲ್ಲ, ನಾನು ನಿನ್ನ ಕಾಪಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಮಗು ಇದೆ, ಇನ್ನೂ ಇಷ್ಟೆಲ್ಲ ನಾಟಕ ಆಡಬೇಡಿ ನೀವು, ಏನೋ ದೊಡ್ಡದಾಗಿ ಉದ್ಧಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ, ಎಷ್ಟು ಯೂಸ್ ಮಾಡಿಕೊಂಡು ಬಿಟ್ಬಿಟ್ಟಿದ್ದಾನೆ, ಅಷ್ಟೇ ತಾನೇ ನಿನ್ನ ಸಹಕಾರ ಅಂದಾಗ, ತಾಳಿ ಕಟ್ಟಿರೋ ಒಂದೇ ಒಂದು ಇದಕ್ಕೆ ಮರ್ಯಾದೆ ಕೊಡ್ತಿದ್ದೀನಿ ಅಷ್ಟೇ, ನಿನಗೆ ನೀನು ಒಬ್ಬ ಮನುಷ್ಯ ಮುಗ್ಧ ಥರ ಮಾತಾಡ್ತಿದ್ಯಾ, ಮೃಗ ಥರ ಮಾತಾಡ್ತಿದ್ಯಾ ಅಂತಂದಾಗ, ನೀನು ಯಾವ ಸೀಮೆ ಗಂಡಸು ಅಂತ ಹೇಳಿಬಿಟ್ಟು ಬೈತಾ ಇರ್ತಾಳೆ. ಈ ಕಡೆ ಅಷ್ಟೇ, ನೀನು ಒಬ್ಬ ಮನುಷ್ಯ ಮೃಗ ಥರ ಮಾತಾಡ್ತಿದ್ದೀಯಲ್ಲ ಮಗುನ ಮುಂದೆ ಅಂತಂದಾಗ, ನೀನು ಯಾವ ಸೀಮೆ ಹೆಂಡತಿ, ಯಾವತ್ತು ಇರಲಿಲ್ವೇನೆ, ನಿನಗೆ ಡೈವರ್ಸ್ ಕೊಟ್ಟಾಗ ಆಗಬೇಕಾದ್ರೆ ದೊಡ್ಡದಾಗಿ ನಾನು ಬೆಳೆದು ಬಿಡ್ತೀನಿ, ಉದ್ಧಾರ ಆಗಿಬಿಡ್ತೀನಿ ಅಂತಂದೆ, ಇವತ್ತು ಗಂಡ ಬೇಕಾ ನಿನಗೆ ಅಂತ ಹೇಳಿಬಿಟ್ಟು ಮಾತಾಡ್ತಿದ್ರೆ, ಅಷ್ಟರಲ್ಲಿ ರೌಡಿಗಳು ಬಲ್ಲಿಗೆ ಬಂದು ಅಟ್ಯಾಕ್ ಮಾಡ್ತಾರೆ ಅವರನ್ನು. ಈ ಕಡೆ ದಯವಿಟ್ಟು ನನ್ನ ಕಾಪಾಡಿ ಅಂತ ಅಂದಾಗ, ಈ ಕಡೆ ಅವನು ಗಂಡ ಈ ರೌಡಿಗಳನ್ನೆಲ್ಲ ನೋಡಿ, ಓ ಇವರೆಲ್ಲ ನಿನ್ನ ಏನು ಮಾಡೋಕ್ಕೆ ಬಂದಿದ್ದಾರೆ, ಸೊ ಹಿಡ್ಕೊಂಡು ಹೋಗೋಕ್ಕೆ ಬಂದಿದ್ದಾರಾ ಅಂತ ಹೇಳಿದಾಗ, ಪ್ಲೀಸ್ ನಮ್ಮನ್ನು ಕಾಪಾಡಿ, ಮಗು ಬೇರೆ ಇದೆ ಅಂತ ಹೇಳಿಬಿಟ್ಟು ಶಾರದಾ ಅಂಗಲಾಚಿ ಬೇಡ್ಕೋತಾಳೆ. ಆದರೆ ಅವಳು ಗಂಡ ಇವಳನ್ನು ಈಗ ಕಾಪಾಡಬಾರ್ದು, ಯಾಕೆ ಅಂದರೆ ಇವಳು ಏನಾದರೂ ಇಲ್ಲೇ ಸತ್ತೋದ್ರೆ ಊರಲ್ಲಿರೋ ಮನೆ ಜಮೀನು ಎಲ್ಲ ನನ್ನ ಹೆಸರಿಗೆ ಬರುತ್ತೆ, ನೆಗೆದು ಬಿದ್ದರೆ ಅಂತ ಹೇಳಿಬಿಟ್ಟು, ಈಗ ಗೊತ್ತಾಯ್ತೇನೆ ನಿನ್ನ ಬೆಲೆ ಏನು ಅಂತ ನೋಡಿ ಸರ್, ಇವಳಿಗೆ ನನಗೆ ಯಾವುದೇ ಸಂಬಂಧ ಇಲ್ಲ, ಇವಳನ್ನ ಆರಾಮಾಗಿ ಇವಳನ್ನು ಹಿಡ್ಕೊಂಡು ಹೋಗಿ ಏನಾದರೂ ಮಾಡ್ಕೊಳ್ಳಿ, ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಗಾಡಿ ತಗೊಂಡು ಹೋಗ್ಬಿಡ್ತಾರೆ. ಈ ಲೋಫರ್ ಈ ಕಡೆ ಶಾರದಾ ಇದ್ದೋಳು, ಬಿಡಿ ನನ್ನ, ದಯವಿಟ್ಟು ಬಿಟ್ಬಿಡಿ ನಿನ್ನ ಅಂತ, ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ, ಇನ್ನು ದೀಪು ಇದ್ದೋಳು ಶಾರದಾ ಅಕ್ಷನ ಹಿಡ್ಕೊಂಡು ಕಾರ್ಗೆ ಹತ್ಕೊಂಡ್ಬಿಟ್ಟಿರ್ತಾಳೆ. ಆಗ ಹೋಗ್ತಾರೆ, ಇನ್ನು ಅಂದರೆ ಅವರನ್ನು ಅಷ್ಟು ಕಷ್ಟದಲ್ಲಿ ಇದ್ದರೂ ಬಿಟ್ಟು ಹೋಗ್ಬಿಡ್ತಾನೆ. ಈ ಕಡೆ ನಮ್ಮ ದೀಪು ಇರೋಳು, ಬಿಡ್ರೋ ನನ್ನ ಬಿಡ್ರೋ ಅಂತ ಹೇಳಿಬಿಟ್ಟು ಬಡ್ಕೊತಾ ಇರ್ತಾಳೆ. ಶಾರದಾ ಕಾರ್ಗೆ ಹತ್ತಿಸ್ಕೊಂಡು ಹೊರಟೋಗ್ತಾರೆ. ಆಗ ದೀಪು ಕಾರ್ಗೆ ಹತ್ತಿಸ್ಕೊಂಡಷ್ಟರಲ್ಲಿ ಅಲ್ಲಿಗೆ ದೀಪು ಓಡಿ ಹೋಗ್ತಾಳೆ. ಅವಳನ್ನು ಹಿಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ನಮ್ಮ ಸಿದ್ದು ಈ ಕಡೆಯಿಂದ ಬಂದು ಕಾರ್ ಸ್ಟಾಪ್ ಆಗುತ್ತೆ. ಅಂಕಲ್ ಸಿದ್ದು ಫ್ರೆಂಡ್ ಅಂತ ಹೇಳಿಬಿಟ್ಟು ಓಡಿ ಹೋಗ್ತಾಳೆ. ದೀಪು ಅಮ್ಮನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ. ಹೌದು ಗೊತ್ತಿಲ್ಲ, ಆವಾಗಲಿಂದ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅಮ್ಮನ ಕಾರಲ್ಲಿ ಕರ್ಕೊಂಡು ಹೋದ್ರು ಫ್ರೆಂಡ್ ಅಂತ ಹೇಳಿಬಿಟ್ಟು ದೀಪು ತೋರಿಸ್ತಾ ಇರ್ತಾಳೆ. ಈ ಕಡೆ ದೀಪು ಹೇಳ್ತಾ ಇರೋದನ್ನು ಕೇಳಿಬಿಟ್ಟು ಶಾರದಾ ಬಡ್ಕೊತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಒಂದು ಕಾರಲ್ಲಿ ಶಾರದಾನ ಕರ್ಕೊಂಡು ಮುಂದೆ ಬಂದುಬಿಟ್ಟಿರ್ತಾರೆ. ನಿಮ್ಮ ಅಮ್ಮನ್ನ ಕಾಪಾಡ್ಕೋತೀನಿ ಅಂತ ಹೇಳಿಬಿಟ್ಟು ಸಿದ್ದು ದೀಪುನ ಕುಂಡ್ರಿಸ್ಕೊಂಡು ಅವನ್ನ ಸಹ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾರೆ. ಈ ಕಡೆ ಇಷ್ಟು ಕೂಗಿದ್ರು ಶಾರದಾ ರೌಡಿಗಳು ಅವಳನ್ನು ಮಾತ್ರ ಕೆಳಗಡೆ ಇಳಿಸಲ್ಲ. ಈ ಕಡೆ ಸಿದ್ದುಗೆ ಶಾರದನ್ನೇ ನನ್ನ
ಬಾಲ್ಯದ ಗೆಳತಿ, ನನ್ನ ಜೀವನ ಉಳಿಸಿರೋರು ಅಂತ ಜೀವನ ಕೊಟ್ಟಿರೋಳು ಅವಳೇ, ಬೇರೆ ಗೊತ್ತಾಗಿದೆ. ಸಿದ್ದುಗೆ ಶಾರದೆ ಇಲ್ಲೆಲ್ಲಿರೋ ಪ್ರೀತಿ. ಕಡೆ ಹೋದ್ರೂ ಸಿದ್ದು ಕೊನೆಗೂ ಬಂದು ಕಾರ್ಗೆ ಅಡ್ಡವಾಗಿ ತನ್ನ ಕಾರ್ನ ಸ್ಟಾಪ್ ಮಾಡಿಬಿಡ್ತಾನೆ. ಈ ಕಡೆ ಶಾರದಾ ಕೆಳಗೆ ಇಳಿಸ್ತಾರೆ. ಆಗ ದೀಪು ಅಂತ ಹೇಳಿಬಿಟ್ಟು ಬಂದು ತಪ್ಕೊಂಡ್ಬಿಡ್ತಾಳೆ. ಶಾರದಾ, ರೌಡಿಗಳು ಇದ್ದರು, ಇವಳು ಏನ್ರೋ ನೋಡ್ತಾ ಇದ್ದೀರಾ, ಹೊಡೆದಾಕ್ರೋ ಅವನ್ನ, ಹಿಡ್ಕೊಳ್ರೋ ಅವಳನ್ನ ಅಂತ ಹೇಳ್ತಾ ಇರ್ತಾರೆ. ಅವರನ್ನು ಹೋಗಬೇಕು ಅಂದರೆ ಮೊದಲು ಆಮೇಲೆ ಹೋಗ್ರಿ ಅಂತ ಹೇಳ್ತಾ ಇರ್ಬೇಕ್ರೆ, ಇವನು ಏನು ಹೇಳ್ತಾರೆ, ಕೈ ನೋಡ್ಕೊಳ್ರೋ ಅಂತ ಹೇಳಿಬಿಟ್ಟು ಆ ರೌಡಿಗಳು ಇವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಸಿದ್ದುಗೆ ಅವ್ರು ಸಹ ಹೊಡಿತಾ ಇರ್ತಾರೆ. ಹೊಡಿತಾ ಇದ್ದರೆ ಈ ಕಡೆ ಸಿದ್ದುನು ಕೂಡ ಅವ್ರನ್ನ ಹೊಡಿತಾ ಇರ್ತಾನೆ. ಈಗ ಕಿತ್ಕೊಂಡು ಬಿಡುತ್ತೆ ಸಿದ್ದುಗೆ. ಈ ಕಡೆ ಶಾರದನು ಕಡೆ ಬಂದಮೇಲೆ ಶಾರದಾ ನನಗೆ ಸಿದ್ದು ಆ ರಕ್ತ ಎಗರುತ್ತೆ, ಅದರಲ್ಲಿ ಬೊಟ್ಟು ಇಡ್ತಾರೆ. ಸೊ ಅದು ಸಹ ಅವರ ಒಂದು ಪ್ರೀತಿ ಅಂತಲೇ ಹೇಳ್ಬೋದು. ಇನ್ನು ಸಿದ್ದುಗೆ ಎಲ್ರಿಗೂ ಕೂಡ ಹೊಡೆದಾದ್ಮೇಲೆ ನಮ್ಮ ಶಾರದಾ ಮತ್ತು ದೀಪು ಇವರು ಇಬ್ಬರು ಕೂಡ ಹೋಗ್ತಾ ಇರ್ತಾರೆ. ಆಲ್ರೆಡಿ ಶಾರದಾ ಅವಳೇ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಸಿದ್ದು ಬಂದು ಕಾಪಾಡಿರ್ತಾನೆ ಶಾರದನ. ಅವರೇ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಅಡ್ಡ ಹಾಕ್ತಾನೆ. ಆಗ ಅವರು, ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ಬಿಟ್ಬಿಡಿ ಸಿದ್ದು ಅವರೇ ಅಂತ ಹೇಳಿಬಿಟ್ಟು, ದಯವಿಟ್ಟು ಎಲ್ಲೂ ಹೋಗಬೇಡಿ ನೀವು ಅಂತ ಹೇಳಿಬಿಟ್ಟು ಅಡ್ಡ ಹಾಕ್ತಾರೆ. ಸಿದ್ದು ಕೈಯಲ್ಲಿ ಗಾಯ ಆಗಿರೋದನ್ನು ನೋಡಿ ಕೈಯಲ್ಲಿ ರಕ್ತ ಬರ್ತಾ ಇದೆ, ಸಿಕ್ಕಾಪಟ್ಟೆ. ಅದನ್ನು ನೋಡಿದಂಥ ದೀಪುನ ಹೆದರ್ಕೊಂಡು ಶಾರದನ್ನು ಹೆದರ್ಕೋತಾ ಇರ್ತಾಳೆ. ಆಗ, ಅಯ್ಯೋ ಕೈಯಲ್ಲಿ ಅಷ್ಟೊಂದು ರಕ್ತ ಬರ್ತಾ ಇದೆಯಲ್ಲ ಸಿದ್ದು ಅವರೇ ಅಂತ ಹೇಳಿಬಿಟ್ಟು ತಮ್ಮ ಸೀರೆ ಸೆರಗನ್ನು ಹರಿದ್ಬಿಟ್ಟು ಸಿದ್ದು ಕೈಗೆ ಕಟ್ಬಿಡ್ತಾಳೆ. ಆಗ ಶಾರದಾ ಈ ಕಡೆ ಸಿದ್ದು ಕೈಗೆ ಕಟ್ಟಬೇಕಾದ್ರೆ ಶಾರದನ ಚಿಕ್ಕ ಹುಡುಗಿ ಬಾಲ್ಯದ ನೆನಪು ಅಂದರೆ ಶಾರದಾ ನೀರಿಗೆ ಬಿದ್ದು ಸಿದ್ದುನ ಕಾಪಾಡಿರೋ ನೆನಪು ಕಾಡ್ತಾ ಇರುತ್ತೆ. ಇವರು ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆಯ ವ್ಯಕ್ತಿತ್ವ, ಇನ್ನೊಬ್ಬರಿಗೆ ಭಾರ ಆಗಬಾರ್ದು ಅಂತ ಹೇಳಿಬಿಟ್ಟು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇಂಥ ಹುಡುಗಿ ಎಲ್ಲೂ ಸಿಗಲ್ಲ ಅಂತ ಹೇಳಿಬಿಟ್ಟು ಸಿದ್ದುಗೆ ಶಾರದಾ ಮೇಲೆ ಪ್ರೀತಿ ಅಂತೂ ಶುರುವಾಗಿರೋದು ಗ್ಯಾರಂಟಿ. ಆದರೆ ಹೇಳೋಲಿಕ್ಕೆ ಆಗ್ತಾ ಇರಲ್ಲ. ಶಾರದಾನೇ ಹೇಳ್ತಾರೆ, ಶಾರದಾ ಅವರೇ ನೀವು ಎಲ್ಲೂ ಹೋಗಬಾರ್ದು, ನಮ್ಮ ಮನೆಗೆ ವಾಪಸ್ ಬರಬೇಕು ಅಂದಾಗ ದಯವಿಟ್ಟು ಇದೊಂದು ವಿಚಾರ ಬಿಟ್ಟು ಬೇರೆ ಏನಾದರೂ ಹೇಳಿ ಸಿದ್ದು ಅವರೇ ಅಂತ ಹೇಳ್ತಾರೆ. ನೋಡಿ, ಇಷ್ಟು ದಿನ ಏನು ತಪ್ಪಾಗಿದ್ದರೂ ದಯವಿಟ್ಟು ಅದನ್ನು ನನ್ನನ್ನು ಕ್ಷಮಿಸ್ಬಿಡಿ, ಆದರೆ ಅದಕ್ಕೋಸ್ಕರನೇ ಮನೆ ಬಿಟ್ಟು ಹೋಗಬೇಡಿ ಅಂದಾಗ, ಇಲ್ಲ ನಾನು ಎಲ್ಲಿಗೂ ಬರೋಕ್ಕಾಗಲ್ಲ, ನಾನು ದೀಪುನ ಕರ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಶಾರದಾ ಅವ್ರು ಹೇಳ್ತಾರೆ, ದಯವಿಟ್ಟು ನಿನಗೋಸ್ಕರ ಮನೇಲಿ ಅವರು ಎಲ್ಲರೂ ಅಂದಾಗ ಎಲ್ಲರೂ ಕಾಯ್ತಾ ಇದ್ದಾರೆ ಅನ್ನೋದಂತೂ ನಿಜ. ಆದರೆ ಪಾರಿಜಾತ ಅಮ್ಮವರು ಮತ್ತು ವೈಕುಂಠ ಅವರಿಗೆ ನಾವು ಆ ಮನೆಯಲ್ಲಿ ಇರೋದು ಇಷ್ಟ ಇಲ್ಲ, ಅದೆಲ್ಲ ಇಷ್ಟ ಇಲ್ಲ, ನನಗೆ ಇಷ್ಟ ಆಗಲ್ಲ ಸಿದ್ದು ಅವರೇ ಅಂತ ಹೇಳಿಬಿಟ್ಟು ಶಾರದಾ ಅವ್ರು ಹೇಳ್ತಾರೆ. ನೋಡಿ, ನೀವು ಹೇಳ್ತೀರಾ ಇಬ್ಬರು ನಿಮ್ಮನ್ನು ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ ಅಂತ ಸಿದ್ದು ಅವ್ರು ಹೇಳ್ತಾರೆ. ಇಲ್ಲ, ನನ್ನ ಮಗಳು ಏನು ತಪ್ಪು ಮಾಡಿಲ್ಲ, ಆದ್ರೂ ಅವಳಿಗೆ ಹೊಡೆದಾಗ ನನಗೆ ಎಷ್ಟು ನೋವಾಯಿತು. ಆ ಚಿಕ್ಕ ಮಗುಗೆ ಏನು ಗೊತ್ತಾಗಲ್ಲ, ಅವಳಿಗೆ ನಾನು ಏನು ಮಾಡಲಿ ಅಂತ ಏನು ಮಾಡಿಲ್ಲ ಅಂತ ಅಂದ್ರೂ ಅವರು ಹೊಡೆದ್ರು. ಅದನ್ನೆಲ್ಲ ನೋಡಿಕೊಂಡು ಇರೋಕ್ಕೆ ಆಗಲ್ಲ ಸಿದ್ದು ಅವರೇ, ನಮಗೆ ಪರವಾಗಿಲ್ಲ, ನಾವು ನಮ್ಮ ಊರಿಗೆ ಹೋಗಿ ಇದ್ಕೋತೀವಿ, ನಾವು ಜೀವನ ಕಟ್ಕೋತೀವಿ ಅಂತ ಶಾರದಾ ಅವ್ರು ಹೇಳ್ತಾರೆ. ಸಿದ್ದು ಇದ್ದವರು, ನೋಡಿ ನೀವು ಹೇಳ್ತಾ ಇರೋದನ್ನು ನಾನು ಒಪ್ಕೋತೀನಿ, ದೀಪು ಏನು ತಪ್ಪು ಮಾಡಿಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು, ಆದರೆ ಅದನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಲ್ವಾ, ನಿಮ್ಮನ್ನು ಪ್ರೀತಿ ಮಾಡೋರು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಸಿದ್ದು ಬಿಡಿಸಿ ಹೇಳ್ತಾರೆ. ಏನೇ ಹೇಳಿದ್ರು ಅಷ್ಟೇ ಸಿದ್ದು ಅವರೇ, ದಯವಿಟ್ಟು ನಾನು ನಿಮ್ಮ ದೊಡ್ಡ ಮನೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ, ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀವು ಶಾರದಾ ಅವರೇ, ನಮ್ಮ ಮನೆಯಲ್ಲಿ ಅಮ್ಮ, ಅತ್ತೆ ಮತ್ತು ನಮ್ಮ ಮಾವ ನೀವು ಬರ್ತೀರಾ ಅಂತ ಕಾಯ್ತಾ ಇದ್ದಾರೆ, ಇಲ್ಲ ಅಂದರೆ ನೀವು ಇಲ್ದಿರೋ ಮನೇಲಿ ಒಂದಿಷ್ಟು ಲಕ್ಷಣವೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅವಳು ಸಿಕ್ಕಿದ್ಲು ಅಂತ ಒಂದು ವಾರ್ತೆ ಬರುತ್ತೆ. ನಮ್ಮ ಅಮ್ಮ
ನಮ್ಮಮ್ಮ ಅವರಿಗೆ ನೀವು ಕಂಡ್ರೆ ಎಷ್ಟು ಇಷ್ಟ ಆಗಿರೋ ಅಂಥವ್ರು ಫೋನ್ ಮಾಡ್ತಾಯಿರ್ತಾರೆ. ಅಮ್ಮ ಎಲ್ಲಿ ನೋಡಿ ಫೋನ್ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ತಗೊಳ್ಳಿ ಮಾತಾಡಿ ಅಂತ ಅಂದಾಗ ಮಾವನು ಕೂಡ ಮಾತಾಡಿ ಅಂತಾರೆ. ಹೇಳಿ ಮಾವ, ಸಿದ್ದುಗೆ ಏನಪ್ಪ ಅಂದಾಗ ಸಿಕ್ಕಿದ್ದಾರೆ ಅಂತ ಅಂದಾಗ, ಹೌದಾ ಶಾರದವ್ರು ಸಿಕ್ಬಿಟ್ರ ಮನೆಯವರೆಲ್ರಿಗೂ ಕೂಡ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಖುಷಿಯಾಗಿಬಿಡ್ತಾರೆ. ಸರಿ ಆದಷ್ಟು ಬೇಗ ದೀಪು ಮತ್ತು ಶಾರದನ ಕರ್ಕೊಂಡು ಮನೆಗೆ ಬಂದುಬಿಡು ಅಂದಾಗ, ಇಲ್ಲ ಅಪ್ಪ ಅವರು ಒಪ್ತಾ ಇಲ್ಲ ಅಂದಾಗ ಫೋನ್ ಕೊಡು ಅವರಿಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾಕಮ್ಮ ನಮ್ಮ ಮನೆಗೆ ಬರಲ್ವಾ ನೀನು ಅಂದಾಗ, ಇಲ್ಲ ನಾನು ಬರಲ್ಲ ಅಂದಾಗ ಈ ಕಡೆ ನಮ್ಮ ಸುಮಿತ್ರ ಈಸ್ಕೊಂಡು, ಯಾಕೆ ಶಾರದಾ ಯಾಕೆ ಬರಲ್ಲ, ಈ ತಾಯಿನ ಮುಖ ನೋಡದೆ ಹೋಗ್ತಾ ಇದೆಯಾ, ನಾನು ನನ್ನ ಕೇಳದೆ ಮನೆ ಬಿಟ್ಟು ಹೋಗ್ತಿದ್ಯಾ ಸುಮಿತ್ರ ಅಂದಾಗ, ಆ ಥರ ಏನಿಲ್ಲ ಅಮ್ಮ ಅಂತ ಈ ಕಡೆ ಶಾರದವ್ರು ಹೇಳ್ತಾರೆ. ಅಂದಾಗ ಈ ಕಡೆ ಶಾರದವರು ತನ್ನ ತಾಯಿನ ಮಾತಾಡ್ತಾರೆ. ಅನ್ನಿಸ್ತಾ ಇರುತ್ತೆ, ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಮ್ಮ, ಇರೋಕೆ ಆಗ್ತಾ ಇಲ್ಲ ಅಮ್ಮ ಅಂತ ಹೇಳಿಬಿಟ್ಟು ಶಾರದಾ ಹೇಳ್ತಾರೆ. ನೀನು ಇಲ್ಲೇ ಏನೇ ಪರಿಸ್ಥಿತಿ ನಡೀತಿದ್ರು ದಯವಿಟ್ಟು ಕ್ಷಮೆ ಇರಲಿ, ಅದಕ್ಕೆ ಮನೆ ಬಿಟ್ಟು ಹೋಗೋ ಥರ ಮಾತಾಡಬೇಡ ಅಂತ ಹೇಳಿಬಿಟ್ಟು ಸುಮಿತ್ರ ಅವ್ರಿಗೆ ಹೇಳ್ತಾರೆ. ಇಲ್ಲಮ್ಮ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ಕರ್ಕೊಂಡು ನಾನು ಅಲ್ಲಿರೋದು ಮತ್ತೆ ವೈಕುಂಠ ಅವರಿಗೆ ಇಷ್ಟ ಇಲ್ಲ, ಅವರಿಗೆ ನೋವು ಕೊಟ್ಕೊಂಡು ಇರೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಶಾರದವ್ರು ಹೇಳ್ತಾ ಇರ್ತಾರೆ. ಬೇಜಾರು ಮಾಡಿಕೊಂಡ್ರೆ ಹೇಗೆ, ಅವರೇನು ಸಿಟ್ಟಲ್ಲಿ ಒಂದು ಮಾತು ಅಂತಿದ್ದಾರೆ ಅಷ್ಟೇ, ನಾನು ಹೇಳ್ತಾ ಇದ್ದೀನಿ ನೋಡು, ಇವತ್ತು ಪ್ರೀತಿಯಿಂದ ಕರಿತಾ ಇದ್ದೀನಿ, ದಯವಿಟ್ಟು ಈ ಅಮ್ಮನಿಗೋಸ್ಕರ ಆದರೂ ಬರ್ತಾ ಇದೆಯಾ ಅಲ್ವಾ ಅಂತ ಹೇಳಿದಾಗ, ಅಮ್ಮ ನಿಮಗೆ ನಾನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಇಷ್ಟೊಂದೆಲ್ಲ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಋಣಿಯಾಗಿದ್ದೀನಿ, ಆದರೆ ನೀವು ನನ್ನನ್ನು ಮನೆಗೆ ವಾಪಸ್ ಬನ್ನಿ ಅಂತ ಕರಿಬೇಡಿ ಅಂದಾಗ, ಸರಿ ಬಿಡು ಆಯಿತು, ಈ ತಾಯಿ ಬೇಡ ತಾನೇ ನಿನಗೆ, ಈ ತಾಯಿ ಮುಖ ನೋಡದೆ ಹೋಗ್ತಿದ್ದೆ, ಸರಿ ಹೋಗು ಆಯಿತು, ಈ ತಾಯಿನ ಮಾತಾಡಿಸ್ಬೇಡ ಅಂತ ಹೇಳಿಬಿಟ್ಟು ಕೋಪದಲ್ಲಿ ಸುಮಿತ್ರ ಅವರು ಹೇಳ್ತಾ ಇರ್ತಾರೆ. ಆಗ ಇಷ್ಟೊಂದೆಲ್ಲ ಆಟ ಮಾಡ್ತಾ ಇದ್ದೀರಾ, ಮತ್ತು ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗಳೇನೆ, ಅಷ್ಟು ಪ್ರೀತಿ ಮಾಡ್ತೀನಿ ನಿನ್ನ ಹೇಳ್ಬಿಟ್ಟು ಸುಮಿತ್ರ ಅವರು ಹೇಳ್ತಿದ್ರೆ, ಈ ಕಡೆ ಪಾರಿಜಾತ ಈ ಕಡೆ ಹುರ್ಕೋತಾ ಇರ್ತಾರೆ. ಎಲ್ಲರನ್ನೂ ಕೂಡ ಸಹ ಇವರೆಲ್ಲ ಮಾತಾಡ್ಕೋತಾ ಇರ್ತಾರೆ ಅಂತ ಹೇಳಿಬಿಟ್ಟು ಸುಮಿತ್ರ ಅವರು ಕೋಪ ಮಾಡಿಕೊಂಡು ಫೋನೇ ಕಟ್ ಮಾಡಿಬಿಡ್ತಾರೆ. ಆಗ ಯಾಕಿಷ್ಟು ಕೋಪ ಮಾಡ್ಕೋತೀರಾ ಅಮ್ಮ ನೀವು ಅಂತ ಹೇಳಿಬಿಟ್ಟು ಹೇಳಿದಾಗ, ಸಿದ್ದು ಅವರು ಇದ್ದವರು ಶಾರದಾ ಅವರೇ ಎಷ್ಟು ಪ್ರೀತಿಯಿಂದ ಕರೀತಾರೆ ನಿಮ್ಮನ್ನು ಅಂದಾಗ, ನೋಡು ವಾಪಸ್ ಬಂದುಬಿಡಮ್ಮ, ನಿಮಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅವರು ಮಾವನು ಕೂಡ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಬರ್ತೀನಿ ಬಿಡಿ ಅಂತ ಹೇಳ್ತಾರೆ. ಶಾರದಾ ಕರ್ಕೊಂಡು ಬರ್ತಾನಂತೆ ಸಿದ್ದು ಅಂದ್ಬಿಟ್ಟು, ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಖುಷಿಯಾಗಿರ್ತಾರೆ. ಶಾರದಾ ಅವರು ಕೇಳಿಸ್ಕೊಂಡ್ರಲ್ಲ, ಮನೇಲಿ ಇರೋರೆಲ್ಲ ನಿಮ್ಮನ್ನು ಎಷ್ಟು ನಂಬ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಅವ್ರ ಪ್ರೀತಿ ಮೋಸ ಆಗಬಾರ್ದು ಅಲ್ವಾ, ಬನ್ನಿ ನಾನು ನಿಮ್ಮ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ, ಮಗುನ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ ಇಲ್ಲಿ, ಸರಿ ಇಲ್ಲಿ ಇಲ್ಲ ಜಾಗ ಅಂತ ಹೇಳಿ ಎಷ್ಟು ರೌಡಿಗಳು ನಿಮ್ಮನ್ನು ಅಟ್ಯಾಕ್ ಮಾಡಿದ್ರು ಅಂತ ಹೇಳಿಬಿಟ್ಟು ಸಿದ್ದು ಅವರು ಬಿಡಿಸಿ ಹೇಳ್ತಾ ಇರ್ತಾರೆ. ಅದಕ್ಕೆ ಶಾರದಾ ಅವರು ಸಹ ಒಪ್ಕೋತಾರೆ. ಇನ್ನು ಕಾರಲ್ಲಿ ಕೂತ್ಕೊಂಡು ಮನೆ ಮೇಲೆ ಗಾಡಿ ಓಡಿಸೋದಕ್ಕೆ ಆಗ್ತಾ ಇರಲ್ಲ. ಆಗ ಕಾರಲ್ಲಿ ಸಿದ್ದು ಅವರು ನೋಡ್ತಾ ಇರ್ತಾರೆ. ಪ್ರೀತಿಯಿಂದ ಕಡೆ ಶಾರದಾ ಅವರನ್ನು ನೋಡ್ತಾ ಇರ್ತಾರೆ. ಅವ್ರ ನಡುವೆ ಇರುವ ಪ್ರೀತಿ ಆಚೆ ಬರಬೇಕಾದ್ರೆ ನೋಡೋಣ ಮುಂದೆ ಸಿದ್ದು ಮತ್ತು ಶಾರದಾ ಅವರು ಒಂದಾಗ್ತಾರಾ, ದೀಪು ಕಾರಣ ಆಗ್ತಾಳಾ ಅಂತ ವಿಡಿಯೋಗಳು ಮುಂದಿನ ವಿಡಿಯೋದಲ್ಲಿ ಬರ್ತಾ ಇರುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.